ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶರಣು ಅಡ್ಬಿದೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಿಮಗೆ ಒಂದು ಸರ್ಪ್ರೈಸ್ ಮತ್ತು ಹೊಸ ಪ್ರಾಡಕ್ಟ್ದೊಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಪ್ರಾಡಕ್ಟ್ ಏನಪ್ಪ ಅಂದರೆ, ಈಗ ತಾನೇ ಲಾಂಚ್ ಆಗಿರೋದು ಬ್ಲೂ ಆರ್ಮರ್ ಅವ್ರದ್ದು C20 ಅಂತ ಒಂದು ಇಂಟರ್ಕಾಮ್. ಸೊ ಬನ್ನಿ ಅದು ಅನ್ಬಾಕ್ಸ್ ಮಾಡೋಣ. ಬನ್ನಿ, ಕಮ್ ಟು ಮೀ. ಈ ಪ್ರಾಡಕ್ಟು ಇವಾಗ ತಾನೇ ಲಾಂಚ್ ಆಗಿರೋದು ಬ್ಲೂ ಆರ್ಮರ್ ಅವ್ರದ್ದು ಇಂಟರ್ಕಾಮ್. ಆ್ಯಕ್ಚುಲಿ ಬ್ಲೂ ಆರ್ಮರ್ ಇಂಟರ್ಕಾಮಲ್ಲಿ ಒಂದು ಒಳ್ಳೆ ಹೆಸರು ಮಾಡಿದೆ. ಅದು ನಮ್ಮದು ಇಂಡಿಯನ್ ಬ್ರ್ಯಾಂಡ್, ಅದೊಂದು ಸ್ಪೆಷಾಲಿಟಿ. ಸೊ ಇವ್ರದ್ದು C30, C50, C50 Pro ಅಂತ ತುಂಬ ಮಾಡಲ್ಸ್ ಇದೆ. ಅದರಲ್ಲಿ ಇದು ಬೆಸ್ಟ್ ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಮಾಡಲು. ಸೊ ಹೊಸದಾಗಿ ಯಾರು ಗ್ರೂಪ್ ರೈಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಬೇಕಾಗಿರೋ ಪ್ರಾಡಕ್ಟು. ಎರಡಿದೆ, ಒಂದು ನನಗೆ, ಇನ್ನೊಂದು ನಮ್ಮ ಸಿಸ್ಟಿನ್ಗೆ. ಸೊ ಯೂಶಲಿ ನಾವು ಯಾವಾಗಲೂ ಗ್ರೂಪ್ ರೈಡ್ ಮಾಡ್ತೀವಿ. ನಾವು ತುಂಬ ಜನ ಅಲ್ಲದಿರೋ ನಾವು 2-3 ಜನ. ಸೊ ಅದಕ್ಕೆ ನನಗೊಂದು ನನ್ನ ಸಿಸ್ಟಿನ್ಗೊಂದು ತರಿಸಿದ್ದೀನಿ. ಸೊ ಪ್ರಾಡಕ್ಟ್ ಸಖತ್ತಾಗಿದೆ ಅಂತ ರಿವ್ಯೂಸ್ ನೋಡಿದ್ದೀನಿ. ಸೊ ಈಗ ನಾವು ಫಿಸಿಕಲಿ ಫೀಲ್ ಮಾಡಿ ಹೆಂಗಿದೆ ಅಂತ ನೋಡೋಣ. ಆ್ಯಕ್ಚುಲಿ ಇದು ಬಂದು 9999 ಇದೆ ಪ್ರೈಸು. ಸೊ ಇವಾಗ ಲಾಂಚಿಂಗ್ ಅಂದ್ಬಿಟ್ಟು 699 ಕೊಡ್ತಾ ಇದ್ದಾರೆ. ಸೊ ಆ ರೇಟ್ಗೆ ಬೆಸ್ಟು. ಆ್ಯಕ್ಚುಲಿ ತುಂಬ ಜನ, ಎಷ್ಟೋ ಜನ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಅಂದರೆ, ಬರೀ ಒಂದು ಬೇಸಿಕ್ ಬ್ಲೂಟೂತ್ ತೊಗೊಂಡು ಕನೆಕ್ಟಿವಿಟಿ ಮಾಡ್ಕೊಳ್ಳೋಣ ಅಂತ. ಸೊ ಏನಾಗುತ್ತೆ ಅಂದರೆ, ಅದರಿಂದ ಜಾಸ್ತಿ ಕನೆಕ್ಟಿವಿಟಿ ಸಿಗೋಲ್ಲ. ಸೊ ಏನಂದರೆ ಒಬ್ಬ ಯೂಸ್ ಮಾಡ್ಬೋದು ಅಷ್ಟೇ. ಬಟ್ ಇದರಿಂದ ಏನಾಗುತ್ತೆ ಅಂದರೆ ಗ್ರೂಪ್ ರೈಡ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ಹೆಂಗಿದೆ ನೋಡೋಣ. ಸೊ ಇದರಲ್ಲಿ ಏನೇನು ಕಾನ್ಫಿಗರೇಷನ್ ಕೊಟ್ಟಿದ್ದಾನೆ ಅಂದರೆ, ಸೊ ಬ್ಯಾಟ್ರಿ ಬ್ಯಾಕಪ್ ಬಂದು 16 hours ಇದೆ ಕಂಟಿನ್ಯೂಸ್ ಆಗಿ ಪ್ಲೇ ಮಾಡಿದ್ರೆ. ಸೊ ಮತ್ತು ವಾಟರ್ ಪ್ರೂಫು, ವಾಟರ್ ರೆಸಿಸ್ಟೆನ್ಸ್ ಇದೆ 167 IPS. ಆದಮೇಲೆ ನೆಕ್ಸ್ಟು 2 ವರ್ಷ ವ್ಯಾರಂಟಿ ಸಿಗುತ್ತೆ. ನೆಕ್ಸ್ಟ್ 2 ಟೈಮ್ ಅದು ವಾಯ್ಸ್ ರಿಡಕ್ಷನ್ಸ್ ಇದೆ. ಸೊ ಈ ಥರ ಎಲ್ಲ ಪ್ರಾಡಕ್ಟ್ ಇದೆ. ಬಟ್ ಈ ಪ್ರೈಸು ಇವಾಗ 699 ಸಿಗ್ತಾ ಇದೆ. ಸೊ ಬನ್ನಿ ಬಾಕ್ಸ್ ಒಳಗಡೆ ಏನೇನಿದೆ ನೋಡೋಣ. ಸೂಪರಾಗಿದೆ ಪ್ರಾಡಕ್ಟು. ಸೊ ಡಿವೈಸ್, ಇದು ಡಿವೈಸ್ ಹೋಲ್ಡರ್. ನೆಕ್ಸ್ಟ್ ಈ ಬಾಕ್ಸಲ್ಲಿ ಏನೇನಿದೆ, ಒಂದು ಯೂಸರ್ ಮ್ಯಾನ್ಯುಯಲ್, ನೆಕ್ಸ್ಟು ಪ್ರಾಡಕ್ಟ್ ಇದೆ, ಅದನ್ನೆಲ್ಲ ನೋಡೋಣ. ಪ್ರಾಡಕ್ಟ್ ಸೊ ಮೇನ್ ಈ ಪ್ರಾಡಕ್ಟ್ ಇದು ಬಂದು C50 ಆಲ್ಮೋಸ್ಟ್ ಅದೇ ಟೈಪ್ ಇರುತ್ತೆ. ಇವ್ರದ್ದು ಏನಂದರೆ, ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಏನಕ್ಕೆ ಚೆನ್ನಾಗಿದೆ ಅಂದರೆ, ಇದು C50 ನಾವು ಫ್ಯೂಚರ್ಲಿ ಅಪ್ಡೇಟ್ ಮಾಡ್ಕೋಬೋದು. ಅದರದ್ದು ಸ್ಪೀಕರ್ಸ್ ಎಲ್ಲ ಇದೆ ಕನೆಕ್ಟ್ ಮಾಡೋಕ್ಕೆ. ಮತ್ತು ಅದರದ್ದು ಜಾಯ್ಸ್ಟಿಕ್ ಕೊಟ್ಟಿದ್ದಾರೆ, ನ್ಯಾವಿಗೇಷನ್ದು, ಇದು ಹ್ಯಾಂಡಲ್ ಮೌಂಟ್ ಮಾಡೋದು, ಅದೆಲ್ಲ ಅಪ್ಡೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡೋಣ. ಜೊತೆಗೆ ನಮಗೆ ಬರುತ್ತೆ ಸೈಜು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ. ಸೊ ಒಂದು ಮೈಕ್ ಕೊಟ್ಟಿದ್ದಾರೆ. ಸೊ ಇದು ಜಾಯ್ಸ್ಟಿಕ್ಕು, ಇದು ಡಿಸ್ಕನೆಕ್ಟ್ ಮಾಡೋದು, ಇನ್ಕ್ರೀಸು ಡಿಕ್ರೀಸು. ಸೆಕೆಂಡು JBLದು ಸ್ಪೀಕರ್ಸ್, ರೈಟ್ ಲೆಫ್ಟ್ ಇದೆ. ನೆಕ್ಸ್ಟು C2C ಒಂದು ಕೇಬಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಮೇನ್ ಪ್ರಾಡಕ್ಟ್ ಆ್ಯಕ್ಚುಲಿ. ಅಂದರೆ ಇದನ್ನೇ ಹೆಲ್ಮೆಟ್ಗೆ ಮೌಂಟ್ ಮಾಡೋದು. ಸೊ ಹೆಲ್ಮೆಟ್ ಮೌಂಟ್ ಮಾಡಿಬಿಟ್ಟು ಡಿವೈಸ್ ಕನೆಕ್ಟ್ ಮಾಡೋದಕ್ಕೆ. ಸೊ ನೆಕ್ಸ್ಟು ಇನ್ನೊಂದು ಪ್ಯಾಕೆಟಲ್ಲಿ ನಮಗೆ ಸಿಗ್ತಾ ಇದೆ ಇನ್ನೊಂದು C2C ಒಂದು ಕೇಬಲ್, ಪ್ಲಸ್ ಇನ್ನೊಂದು ಮೈಕ್, ಪ್ಲಸ್ ಎಕ್ಸ್ಟೆಂಡರ್. ಅಂದರೆ ನಮಗೆ ಅಕಸ್ಮಾತ್ ಸ್ಪೀಕರು ಹೆಲ್ಮೆಟ್ ಒಳಗಡೆ ತುಂಬ ಡೀಪ್ ಹೋದರೆ ಇದನ್ನೇ ಹಾಕ್ಬಿಟ್ಟು ಎಕ್ಸ್ಟೆಂಡ್ ಮಾಡ್ಕೋಬೋದು. ಸೊ ಇದು ತುಂಬ ಕಮ್ಮಿ ಯೂಸ್ ಆಗೋದು. ಸೊ ಆ್ಯಕ್ಚುಲಿ ಇದು ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಮೈಕ್ ಇರುತ್ತೆ. ಯಾಕಂದರೆ ಇದು ಬಂದು ಹಾಫ್ ಹೆಲ್ಮೆಟ್ಟು, ಇಲ್ಲಾಂದರೆ ನಿಂಜಾ ಹೆಲ್ಮೆಟ್ ಅಂತಾರೆ, ವೈಸರ್ ಸಪ್ರೇಟ್ ಆಗುತ್ತಲ್ಲ, ಆ ಹೆಲ್ಮೆಟ್ ಯೂಸ್ ಮಾಡೋಕ್ಕೆ. ಸೊ ಇದೇನು ನೆನಪಿಲ್ಲ, ನಮಗೆ ಬೇಕಾಗಿರೋದು ಇಷ್ಟು ಪ್ರಾಡಕ್ಟು. ಸೊ ಇದನ್ನು ಹೆಂಗೆ ನಾವು ಇನ್ಸ್ಟಾಲ್ ಮಾಡೋದು ಅಂತ ನಾನು ತೋರಿಸ್ತೀನಿ. ಇನ್ ಕೇಸ್ ನಿಮಗೆ ನಾನು ಇನ್ಸ್ಟಾಲ್ ಮಾಡೋದು ಗೊತ್ತಾಗಿಲ್ಲ ಅಂದರೆ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಮ್ಯಾನ್ಯಲ್ ಫುಲ್ ಡೀಟೇಲ್ಸ್ ಇದೆ. ಬಟ್ ಏನು ಅಷ್ಟೊಂದೇನು ಕಷ್ಟ ಅಲ್ಲ ಇನ್ಸ್ಟಾಲೇಷನ್ನು. ಏನೇನು ಪ್ರಾಡಕ್ಟ್ ಇದೆ ಅಂತ
ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಹಿಂಗೆ ಮೌಂಟ್ ಮಾಡಬೇಕು, ಏನೇನು ಕನೆಕ್ಟ್ ಮಾಡಬೇಕು ಅಂತ. ಸೊ ಈಗ ಹೆಲ್ಮೆಟ್ಗೆ ಮೌಂಟ್ ಮಾಡೋಣ. ಇದೆಲ್ಲ ಸೈಡಲ್ಲಿ ಹೆಲ್ಮೆಟ್ ಮಾಡುತ್ತೆ. ಆ್ಯಕ್ಚುಲಿ ಇದು ನಂದು ಸೆಕೆಂಡರಿ ಹೆಲ್ಮೆಟ್ಟು. ಫಸ್ಟ್ ಹೆಲ್ಮೆಟ್ ಬಂದು ನಮ್ಮದು ಆಫ್ ರೋಡಿಂಗ್ ಇದೆ. ಸೊ ಅದಕ್ಕೆ C50 ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇದು ಸೆಕೆಂಡರಿ ಹೆಲ್ಮೆಟ್ ಆಗಿದ್ದರಿಂದ C20 ತೊಗೊತಾ ಇದ್ದೀನಿ. ಸೊ ಇದು ಸ್ಟಡ್ಸ್ ಅವರು ತುಂಬ ಚೆನ್ನಾಗಿದೆ, ಇದು ಕಂಫರ್ಟಬಲ್ ಇದೆ. ಸೊ ಬನ್ನಿ ಇನ್ಸ್ಟಾಲ್ ಮಾಡೋಣ. ಆ್ಯಕ್ಚುಲಿ ಇದೆಲ್ಲ ಫಸ್ಟು ಕುಷನ್ ತೆಗಿಬೇಕು. ಸೊ ಆಮೇಲೆ ಅದನ್ನು ಸ್ಪೀಕರ್ಸ್ ಎಲ್ಲ ಫಿಟ್ ಮಾಡೋಣ. ಸೊ ಇದೆಲ್ಲ ಈಸಿ, ಪ್ಲಗ್ ಆ್ಯಂಡ್ ಪ್ಲೇ ಥರ ಇರುತ್ತೆ. ಸೊ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ಇದೆಷ್ಟು ತೆಗೆದ್ರೆ ನಮಗೆ ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಸೊ ಫಸ್ಟು ನಾವು ಮೇನ್ ಇನ್ಸ್ಟಾಲ್ ಮಾಡಬೇಕಾಗಿರೋದು ಈ ಪ್ರಾಡಕ್ಟ್. ಸೊ ಇದು ಮೇನ್, ಇದು ನಾವು ಇಲ್ಲಿ ಫಿಕ್ಸ್ ಮಾಡೋಣ ಸೆಂಟರಾಗಿ ನೋಡಿಕೊಂಡು. ಸೊ ಇದು ಡಬಲ್ ಸೆಟ್ ಟೇಪ್ ಕೊಟ್ಟಿರ್ತಾರೆ, ಅದು ತೆಗೆದ್ಬಿಟ್ಟು ಪೇಸ್ಟ್ ಮಾಡಿದ್ದೀನಿ. ಇದು ಡಿವೈಸ್ ಇದು ಬಂದು ನಮಗೆ ಬೇಕಾದ್ರೆ ಹಾಕೋಬೋದು, ಬೇಕಾದ್ರೆ ತೆಗಿಬೋದು. ಸೊ ಇದು ಹೆಂಗೆ ಹಾಕ್ತಿದ್ರೆ ಬರೀ ಇಲ್ಲೊಂದು ಜಾಗ ಇದೆ, ಸೊ ಹಿಂಗೆ ಸ್ಲೈಡ್ ಮಾಡಿದ್ರೆ ಒಂದು ಸೌಂಡ್ ಬರುತ್ತೆ ಟಕ್ ಅಂತ. ಸೊ ಅವಾಗ ಲಾಕ್ ಆಗಿದೆ ಅಂತ. ಸೊ ಅದನ್ನು ಏನು ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟು ನಮ್ಮ ಡಿವೈಸ್ನ ಡೈರೆಕ್ಟಾಗಿ ಇಲ್ಲಿಟ್ಟು ಪ್ರೆಸ್ ಮಾಡಿದ್ರೆ ಅದು ಲಾಕ್ ಆಯಿತು. ಸೊ ಇಷ್ಟೇ ಇದರಲ್ಲಿ ಮೆಕ್ಯಾನಿಸಮು. ನೆಕ್ಸ್ಟ್ ಏನಂದರೆ ಇಲ್ಲಿಂದ ಸಿ ಟೈಪು ಕೇಬಲ್ನ ತೊಗೊಂಡು ಒಳಗಡೆ ತೊಗೊಳ್ಬೇಕು. ಸಿ ಕೇಬಲ್ ಕೊಟ್ಟಿದ್ದಾರೆ, ಬಟ್ ಏನಂದರೆ ಇದರಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಈ ಪೋರ್ಟ್ ಇದೆಯಲ್ಲ, ಸೊ ಇದು ಬಂದು ಇಲ್ಲಿ ಒಳಗಡೆ ಹೋಗೋಕ್ಕೆ ಇಲ್ಲಿ ಜಾಗ ಇದೆ, ಪೋರ್ಟ್ ಜಾಗ ಇದೆ. ಸೊ ಇದು ಈ ಥರ ಹೋಗಬೇಕು. ಸೊ ಇದು ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಮಾಡಿದ ತಕ್ಷಣ ಬ್ಲಿಂಕ್ ಆಗ್ತಾ ಇರುತ್ತೆ. ಡಿವೈಸ್ ಅಂದರೆ ಪೇರಿಂಗ್ಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ರೇಂಜು. ಸೊ ನೆಕ್ಸ್ಟ್ ಏನಂದರೆ ಈ ಪೀಸು ಇಲ್ಲಿಗೆ ಪೇಸ್ಟ್ ಮಾಡೋದು. ಇಲ್ಲಿಗೆ ಪೇಸ್ಟ್ ಮಾಡೋದು ಏನಂತಂದರೆ ಕೇಬಲ್ ಆ ಕಡೆ ಈ ಕಡೆ ಓಡಾಡಬಾರ್ದು ಅಂತ. ಸೊ ನೆಕ್ಸ್ಟ್ ಒಳಗಡೆ ಕೇಬಲ್ ಓಡಾಗುತ್ತೆ. ಸೊ ಇದು ನಾವಿಗೇಷನ್ದು. ಸೊ ಇದನ್ನು ಬಂದು ಲೆಫ್ಟ್ ಸೈಡಲ್ಲಿ ಪೇಸ್ಟ್ ಮಾಡ್ತೀವಿ ನಾವು ಯೂಶಲಿ. ಸೊ ಇದೇನೆಂದರೆ ಇದೊಂದು ಅಡ್ವಾಂಟೇಜ್ ಏನಂದರೆ ಬೇಸ್ ಮೌಂಟ್ ಅಲ್ಲೇ ಇರುತ್ತೆ. ಸೊ ಇದನ್ನು ಮ್ಯಾಗ್ನೆಟಿಕ್ ಇರೋದ್ರಿಂದ ಇದನ್ನು ನಾವು ಸಪ್ರೇಟ್ ಮಾಡ್ಬೋದು. ಇದನ್ನು ಪೇಸ್ಟ್ ಪರ್ಮನೆಂಟಾಗಿ ಪೇಸ್ಟ್ ಮಾಡಿರ್ತೀವಿ. ಸುಮ್ಮನೆ ಹಿಂಗಿದ್ರೆ ಸಾಕು, ಮ್ಯಾಗ್ನೆಟ್ ಕಚ್ಬಿಡುತ್ತೆ. ಸೊ ಇವಾಗ ಪೇಸ್ಟ್ ಮಾಡ್ತೀವಿ ನಾವು. ಇದೊಂದು ಪೇಸ್ಟ್ ಆಯಿತು. ಮತ್ತು ಇಲ್ಲಿ ಕೇಬಲ್ ಹೋಲ್ಡ್ ಮಾಡೋಕ್ಕೆ ಒಂದು ಕ್ಲ್ಯಾಂಪ್ ಕೊಟ್ಟಿದ್ದಾನೆ. ಸೊ ಅದು ಪೇಸ್ಟ್ ಆಯಿತು. ಸೊ ನೆಕ್ಸ್ಟ್ ಇವಾಗ ಸ್ಪೀಕರಲ್ಲಿ ಏನಪ್ಪ ಅಂದರೆ ಕನ್ಫ್ಯೂಷನ್ ಏನಿರಲ್ಲ, ರೈಟ್ ಲೆಫ್ಟ್ ಅವನೇ ಕೊಟ್ಟಿದ್ದಾನೆ. ಸೊ ಅದನ್ನು ನನಗೆ ಪೇಸ್ಟ್ ಮಾಡಬೇಕು. ಎಲ್ಲದಕ್ಕೂ ಸ್ಟಿಕ್ಕರ್ ಇರೋದ್ರಿಂದ ಅಷ್ಟೊಂದೇನು ಕಾಂಪ್ಲಿಕೇಟೆಡ್ ಇಲ್ಲ ಫಿಕ್ಸ್ ಮಾಡೋಕ್ಕೆ. ಸ್ಪೀಕರ್ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿದೆ. ಸೊ ಹೆಂಗೆ ಪೇಸ್ಟ್ ಮಾಡಬೇಕಂದ್ರೆ, ನೀವು ಪೇಸ್ಟ್ ಮಾಡಿದ್ರೆ ಈ ಗ್ಯಾಪಲ್ಲಿ ನಿಮಗೆ ಸ್ಪೀಕರ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕ್ವಾಲಿಟಿ ಆಫ್ ವಾಯ್ಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ಪೇಸ್ಟ್ ಮಾಡಿ. ಸೊ ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗಿರೋ ಜಾಗ ಆಫ್ಟರ್ ದಿಸ್ ಒನ್. ಸೊ ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಮೈಕ್ ನೀಟಾಗಿ ಸ್ಪೀಕರ್. ಸೊ ಇದು ರೈಟು, ಇದು ಲೆಫ್ಟ್, ಎಲ್ಲ ಸ್ಪೀಕರ್ ಕೂರಿಸಿದ್ದೀವಿ. ನೆಕ್ಸ್ಟ್ ಏನಿಲ್ಲ, ಈಜಿ. ಇದು ಬಂದು ಮೇನ್ ಕೇಬಲ್, ಇದಕ್ಕೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಒಂದು ಬಂದು ಇದು ಜಾಯ್ಸ್ಟಿಕ್ಕಿಗೆ ಇನ್ನೊಂದು ಕನೆಕ್ಟ್ ಮಾಡ್ತೀವಿ. ಸೊ ಲಾಸ್ಟ್ ಆಪ್ಷನ್ ಇದು ಮೈಕಿಗೆ ನಾವು ಈ ಪಿನ್ ಕನೆಕ್ಟ್ ಮಾಡ್ತೀವಿ. ಸೊ ಸೆಟಪ್ ಕಂಪ್ಲೀಟೆಡ್. ಸೊ ಮೈಕ್ನ ನಾವೇನು ಮಾಡ್ತೀವಿ ಅಂದರೆ, ಸೊ ಇದು ಮೈಕ್ ಕನೆಕ್ಷನು ಏನಿಲ್ಲ, ಪ್ಲಗ್ ಆ್ಯಂಡ್ ಪ್ಲೇ ಕಟ್ ಮಾಡಿ. ಓಕೆ, ಇವಾಗ ಮೈಕ್ನ ಇಲ್ಲಿ ನೀಟಾಗಿ ಪೇಸ್ಟ್ ಮಾಡಿದ್ರೆ ಮುಗೀತು. ಸೊ ಇದರಿಂದ ವಿಂಡ್ ನಾಯ್ಸ್ ಸ್ವಲ್ಪ ರಿಲೀಸ್ ಆಗುತ್ತೆ. ಸೊ ಇದರಲ್ಲೇ ಲೆವೆಲ್ 2 ಕೊಟ್ಟಿರೋದ್ರಿಂದ ವಿಂಡ್ ನಾಯ್ಸ್ ಆಲ್ಮೋಸ್ಟ್ ಕಮ್ಮಿ 0 ಆಗುತ್ತೆ. ಸೊ ಮೈಕ್ ಪೇಸ್ಟ್ ಮಾಡೋಣ. ಸೊ ಮೈಕ್ ಪೇಸ್ಟ್ ಆಯಿತು. ಸೊ ಇಲ್ಲಿ ಸ್ಪೀಕರು
ಇಲ್ಲಿ ನಾವಿಗೇಷನು. ಸೊ ಎಲ್ಲ ಸೇರಿ ಒಂದು ಮೇನ್ ಕೇಬಲ್ಗೆ ಕನೆಕ್ಟ್ ಆಗುತ್ತೆ, ಡಿವೈಸ್ ಕನೆಕ್ಟ್ ಆಗುತ್ತೆ. ಸೊ ಇಷ್ಟೇ ಸೆಟಪ್. ಸೊ ಇವಾಗ ಏನಂದರೆ ಇದು ಐಟಮ್ ಎಲ್ಲ ವಾಪಸ್ ಹಾಕಬೇಕು. ಸೊ ಬನ್ನಿ ವಾಪಸ್ ಹಾಕೋಣ. ಸೊ ಇಷ್ಟೇ ಫಿಟ್ಟಿಂಗು. ಇಲ್ಲಿ ನಾವಿಗೇಷನ್ ಬರುತ್ತೆ, ಇಲ್ಲಿ ಡಿವೈಸ್ ಸ್ವಿಚ್ ಆಗುತ್ತೆ, ಒಳಗಡೆ ಸ್ಪೀಕರ್ಸ್ ಎಲ್ಲ ಇದೆ. ಬಟ್ ನಿಮಗೆ ಒಳಗಡೆ ನೋಡಿದ್ರೆ ಎಲ್ಲೂ ಗೊತ್ತಾಗಲ್ಲ ವೈರಿಂಗು. ಸೊ ಎಲ್ಲ ಬಂದು ಇದು ಒಳಗಡೆ ಇರುತ್ತೆ. ಸೊ ಹಂಗಾಗಿ ಸೂಪರಾಗಿದೆ ಫಿನಿಶಿಂಗು. ಸೊ ಫಿಕ್ಸ್ ಹಾಕೊಂಡ್ರೆ ಹೆಂಗೆ ಕಾಣುತ್ತೆ. ಸೊ ಇದು ಬೈ ಪಡಿಸ್ಬೇಕಾದ್ರೆ ಇಲ್ಲಿ ನಾವಿಗೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಮೈಕ್ ಇದೆ. ಸೊ ಜೈ ಬಾಬಾ, ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಅಂಡ್ ಮಾರ್ವೆಲಸ್. ನಾನು ನಮ್ಮ ಶಿಷ್ಯ ಒಂದು ರೈಡ್ ಹೋಗ್ಬಿಟ್ಟು ಹೆಂಗಿದೆ ಆಡಿಯೋ ಕ್ವಾಲಿಟಿ ಅಂತ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬಾಯ್.